ಸ್ನೇಹಿತರೆ, ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಜಗತ್ತಲ್ಲಿ ಇನ್ನು ಮುಂದೆ ಯಾವುದಾದರೂ ದೇಶ ಸುಭದ್ರವಾಗಿ ಉಳಿಬೇಕು ಅಂದ್ರೆ ಅದು ಬಲಿಷ್ಠ ಆಯುಧಗಳನ್ನು ಹೊಂದಿರಬೇಕು, ಸಶಕ್ತ ಸೇನೆ ಇರಬೇಕು, ಮೇಲ್ಬಿದ್ರೆ ಅಷ್ಟೇ ಸ್ಪೀಡಾಗಿ ವಾಪಸ್ ಕೊಡೋ ತಾಕತ್ತನ್ನ ಬೆಳೆಸ್ಕೋಬೇಕು. ಹಾಗಿಲ್ದೇ ಇದ್ರೆ ಬಲಿಷ್ಠ ದೇಶಗಳು ಈ ಬಲಹೀನರನ್ನ ತಿನ್ಕೊಂಡ್ಬಿಡ್ತವೆ. ಇವತ್ತು ಜಗತ್ತಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಚೈನಾದ ಭಯದಲ್ಲಿ ತೈವಾನ್, ಅಮೆರಿಕಾದ ಭಯದಲ್ಲಿ ಲ್ಯಾಟಿನ್ ಅಮೆರಿಕ ಮತ್ತು ಯುರೋಪ್ನ ದೇಶಗಳು ಬದುಕ್ತಾ ಇವೆ. ಇದೆಲ್ಲವೂ ನೋಡಿದ ನಂತರ ತಾನು ಹಂಗೆ ಆಗೋದಕ್ಕೆ ಜಪಾನ್ ಇಷ್ಟಪಡ್ತಾ ಇಲ್ಲ. ಎಷ್ಟೇ ಆಗ್ಲಿ, ಒಂದು ಕಾಲಕ್ಕೆ ಜಗತ್ತಿನ ಸೂಪರ್ ಪವರ್ಗಳ ಪೈಕಿ ಒಂದು ಅನ್ಸ್ಕೊಂಡಿದ್ದು ಜಪಾನ್. ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಅಣುದಾಳಿ ಅನ್ನೋದು ನಡೆದೇ ಇದ್ದಿದ್ರೆ ಈ ಜಪಾನನ್ನ ಸೋಲ್ಸೋದಕ್ಕೆ ಅವತ್ತಿಗೂ ಯಾರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಎರಡನೇ ವಿಶ್ವಯುದ್ಧ ಅವರನ್ನ ಸುಮಾರು 80 ವರ್ಷಗಳ ಕಾಲ ತಣ್ಣಗಿದ್ದು ಬಿಡು ಹಾಗೆ ಮಾಡ್ತು. ಅವರು ಸೇನೆ, ಆಯುಧಗಳ ಕಡೆಗೆ ಹೆಚ್ಚು ಗಮನ ಕೊಡ್ಲಿಲ್ಲ. ರಕ್ಷಣೆಯ ಜವಾಬ್ದಾರಿಯನ್ನ ಅಮೆರಿಕಾಗೆ ಕೊಟ್ಟು ಆರ್ಥಿಕವಾಗಿ ಸಶಕ್ತರಾಗ್ತಾ ಹೋದ್ರು. ಆದ್ರೆ ಈಗ ಯಾರೂ ಅವರ ಮೇಲೂ ಡಿಪೆಂಡ್ ಆಗೋದು ಒಳ್ಳೇದಲ್ಲ ಅನ್ನೋದು ಅವರಿಗೆ ಕೂಡ ಅರ್ಥ ಆಗಿದೆ. ಸೊ ಜಪಾನ್ ಈಗ ಮತ್ತೆ ಪುಟ್ಟಿದ್ದೇಳುವುದಕ್ಕೆ ಸಿದ್ಧ ಆಗ್ತಾ ಇದೆ. ಅದಲ್ಲೂ ಅವರು ನ್ಯೂಕ್ಲಿಯರ್ ಪವರ್ಡ್ ಆಗುವ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಚೈನಾ ಗೋಳಾಡುವುದಕ್ಕೆ ಶುರು ಮಾಡಿದೆ. ಹಾಗಾದ್ರೆ ಏನಿದು ಚೈನಾಗೆ ಶುರುವಾಗ್ತಾ ಇರೋ ಜಪಾನಿನ ನ್ಯೂಕ್ಲಿಯರ್ ಥ್ರೆಟ್? ನಾವು ಯಾವತ್ತಿಗೂ ಅಣ್ವಸ್ತ್ರಗಳನ್ನ ಸಿದ್ಧ ಮಾಡ್ಕೊಳ್ಳೋದಿಲ್ಲ ಅಂತಿದ್ದ ಜಪಾನ್ ಈಗ ಯಾಕೆ ಆ ಕೇಸಕ್ಕೆ ಮುಂದಾಗಿದೆ? ಇಲ್ಲಿ ಚೈನಾ ಹೇಳ್ತಾ ಇರೋ ಮಾಹಿತಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೇ, ಇಡೀ ಜಗತ್ತಲ್ಲಿ ಅಣ್ವಸ್ತ್ರಗಳ ಬಗ್ಗೆ, ಅದರಿಂದಾಗುವ ಅನಾಹುತಗಳ ಬಗ್ಗೆ, ಯಾಕೆ ಅಣ್ವಸ್ತ್ರಗಳನ್ನ ಜಗತ್ತು ಬಳಸಬಾರದು ಅನ್ನೋ ಬಗ್ಗೆ ಅಧಿಕೃತವಾಗಿ ಮಾತನಾಡುವ ಹಕ್ಕು ಮತ್ತು ಅರ್ಹತೆ ಯಾರಿಗಾದ್ರೂ ಇದೆ ಅಂದ್ರೆ ಅದು ಜಪಾನಿಗೆ ಮಾತ್ರ. ಯಾಕೆಂದ್ರೆ ಬೇರೆಲ್ಲ ದೇಶಗಳು ಅಣ್ವಸ್ತ್ರಗಳಿಂದ ಆಗಬಹುದಾದ ಅಪಾಯವನ್ನ ದೂರದಿಂದ ನೋಡಿವೆಯೇ ಹೊರತು ಅದರ ಪರಿಣಾಮಗಳನ್ನ ಅನುಭವಿಸಿಲ್ಲ. ಆದ್ರೆ ಜಪಾನ್ ಅಣುದಾಳಿಗೆ ಒಳಗಾಗಿದೆ, ಅದರ ನೋವನ್ನ ಅನುಭವಿಸಿದೆ. ಹೀಗಾಗಿನೇ ಜಪಾನ್ ಅಣ್ವಸ್ತ್ರಗಳ ವಿರುದ್ಧ ವಕಾಲತ್ತನ್ನ ವಹಿಸುತ್ತೆ. ಅಣುಶಕ್ತ ಆಗೋದಕ್ಕೆ ಬೇಕಾದ ಎಲ್ಲ ತಾಕತ್ತಿದ್ರೂ ಕೂಡ ಜಪಾನ್ ಇಷ್ಟು ವರ್ಷ ತನ್ನ ಮೇಲೆ ತಾನು ನಿರ್ಬಂಧಗಳನ್ನ ಹೇರ್ಕೊಂಡಿತ್ತು. ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲಿನ ದಾಳಿಗಳು ಜಗತ್ತಿನ ಬೇರಿನ್ ಯಾವ ಕಡೆನೂ ಆಗಬಾರ್ದು ಅಂತಲೇ ಜಪಾನ್ ಹೇಳ್ತಾ ಬರ್ತಿದೆ. ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನ ಸಿದ್ಧಪಡಿಸಬಾರ್ದು, ಅವುಗಳನ್ನ ಬಳಸಬಾರ್ದು, ಬಳಸುವರನ್ನ ಬೆಂಬಲಿಸಲೂಬಾರ್ದು, ಕಡೆಗೆ ಜಪಾನ್ನಲ್ಲಿ ಅವುಗಳ ನಿಯೋಜನೆಗೆ ಕೂಡ ಯಾರಿಗೂ ಅವಕಾಶವನ್ನ ಕೊಡಬಾರ್ದು ಅನ್ನೋ ನಿರ್ಧಾರವನ್ನ 1967ರಲ್ಲಿ ಜಪಾನ್ ಸಂವಿಧಾನಿಕವಾಗಿ ಜಾರಿಗೆ ತರೋ ಪ್ರಯತ್ನಗಳನ್ನ ಮಾಡಿತು. 1971ರಲ್ಲಿ ಜಪಾನ್ನ ಸಂಸತ್ತು ಈ ನಿರ್ಣಯಗಳನ್ನ ಅಂಗೀಕರಿಸುವ ಮೂಲಕ ಜಗತ್ತಿನ ಮೊಟ್ಟಮೊದಲ ಅಣ್ವಸ್ತ್ರ ವಿರೋಧಿ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಯಿತು. ಆದ್ರೆ ಬದಲಾದ ಜಾಗತಿಕ ಪರಿಸ್ಥಿತಿಗಳು, ಏಷ್ಯಾದಲ್ಲಿ ಚೈನಾ ಮತ್ತು ಉತ್ತರ ಕೊರಿಯಾದ ಅಬ್ಬರ, ಅಮೆರಿಕಾದ ನಂಬಿಕೆ ದ್ರೋಹ ಇವೆಲ್ಲ ಈಗ ಜಪಾನನ್ನ ಕೂಡ ಬದಲಿಸ್ತಾ ಇವೆ. 2014ರಲ್ಲಿ ಶಿಂಜೋ ಅಬೆ ಜಪಾನ್ನ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಜಪಾನ್ ತಾನು ಯೋಚನೆ ಮಾಡುವ ರೀತಿಯನ್ನ ಬದಲಿಸ್ಕೊಳ್ತಾ ಹೋಯಿತು. ಶಾಂತಿ ಅನ್ನೋದು ಒಂದು ಹಸ್ತದ ಚಪ್ಪಾಳೆ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತು. ಬೇರೆಯವರ ವಿರುದ್ಧ ದಾಳಿಗೆ, ಯುದ್ಧಕ್ಕೆ ಮಾತ್ರ ಅಲ್ಲ, ನಮ್ಮನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ, ಡೆಟರೆನ್ಸ್ಗೆ ಕೂಡ ನಮ್ಮ ಬಳಿ ಆಯುಧಗಳ ಶಕ್ತಿ ಇರಬೇಕು ಅಂತ ಜಪಾನ್ಗೆ ಅನ್ಸೋಡಕ್ಕೆ ಶುರುವಾಯಿತು. ನಿಧಾನವಾಗಿ ಜಪಾನ್ ಚೈನಾದ ವಿರುದ್ಧ ಪ್ರಾದೇಶಿಕ ಕೂಟ ರಚನೆಗೆ ಮುಂದಾಯಿತು. ಅದರ ಪರಿಣಾಮನೇ ಇಲ್ಲಿ ಕ್ವಾಡ್ ಅನ್ನೋದು ಶುರುವಾಗಿದ್ದು ಮತ್ತು ಅದರ ರೂವಾರಿ ಜಪಾನಿನ ಅವತ್ತಿನ ಪ್ರಧಾನಿ ಶಿಂಜೋ ಅಬೆ. 2022ರಲ್ಲಿ ತನ್ನ ಡಿಫೆನ್ಸ್ ಬಜೆಟ್ ಅನ್ನ ಜಪಾನ್ ಹೆಚ್ಚು ಮಾಡ್ಕೊಳ್ತಾ ಹೋಯಿತು. ಆದರೆ ನ್ಯೂಕ್ಲಿಯರ್ ವೆಪನ್ಗಳ ಬಗ್ಗೆ ಅವರು ಏನು ಮಾತಾಡೋದಕ್ಕೆ ಹೋಗ್ಲಿಲ್ಲ. ಇನ್ನು ಈಗ ಅಲ್ಲಿ ಫಾರ್ ರೈಟ್ ಪಕ್ಷದ ನಾಯಕಿ ತಕಾಯಿಚಿ ಪ್ರಧಾನಿಯಾಗಿದ್ದಾರೆ. ಆಕೆ ಶಕ್ತಿಯ ಮೇಲೆ ಅಭಿಮಾನ ಮತ್ತು ನಂಬಿಕೆಯನ್ನ ಹೊಂದಿದ್ದಾರೆ. ಜಪಾನಿಗೂ ಅಣ್ವಸ್ತ್ರಗಳು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಉತ್ತರ ಕೊರಿಯಾ ಮತ್ತು ಚೈನಾಗಳ ವಿಷಯದಲ್ಲಿ ಜಪಾನ್ ಡೆಟರೆನ್ಸ್ ಅನ್ನ ಸಾಧಿಸಬೇಕು ಅಂದ್ರೆ ಅಣ್ವಸ್ತ್ರಗಳನ್ನ ಹೊಂದಬೇಕು. ನಮ್ಮ ಬಳಿ ಅಣ್ವಸ್ತ್ರ ಇದೆ ಅಂದ್ರೆ ಮಾತ್ರ ಶತ್ರುಗಳು ನಮಗೆ ಹೆದರ್ತಾರೆ. ಹೀಗಾಗಿ ಅವುಗಳ ಅಗತ್ಯ ನಮಗೆ ತುಂಬಾನೇ ಇದೆ ಅಂತ ತಕಾಯಿಚಿ ಹೇಳಿದ್ದಾರೆ. ಈ ಎಲ್ಲ ಮಾಹಿತಿಯನ್ನ ಆಧರಿಸಿ ಚೈನಾ ಈಗ ಜಪಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹೊರಹಾಕ್ತಾ ಇದೆ. ಇಲ್ಲಿ ಚೈನಾಗೆ ಯಾಕೆ ಇಷ್ಟೊಂದು ಭಯ ಅನ್ನೋದನ್ನ ನೋಡೋದಕ್ಕೂ ಮೊದಲು ಜಪಾನ್ನ ನ್ಯೂಕ್ಲಿಯರ್ ಕಾರ್ಯಕ್ರಮ ಎಲ್ಲಿವರೆಗೆ ಬಂದಿದೆ ಅನ್ನೋದನ್ನ ನಾವೊಂದು ಸ್ವಲ್ಪ ನೋಡ್ಬಿಡೋಣ. ಫ್ರೆಂಡ್ಸ್, ಚೈನಾ ಹೇಳ್ತಾ ಇರೋದು ಏನು ಅಂದ್ರೆ ಜಪಾನ್ ಈಗಾಗಲೇ ಸುಮಾರು 40 ಕೆಜಿಗಳಷ್ಟು ಪ್ಲೂಟೋನಿಯಂ ಅನ್ನ ಶುದ್ಧೀಕರಿಸಿ ಇಟ್ಕೊಂಡಿದೆಯಂತೆ. ಇದು ಬಾಂಬ್ ಗ್ರೇಡ್ ಪ್ಲೂಟೋನಿಯಂ ಅಂತ ಚೈನಾ ಹೇಳ್ತಾ ಇದೆ. ಇಲ್ಲಿ ಜಪಾನ್ಗೆ ಇರೋ ಅವಕಾಶಗಳು, ಅವರ ಟೆಕ್ನಾಲಜಿ ಮತ್ತು ಆರ್ಥಿಕ ಬಲ ಇದೆಲ್ಲ ಎಷ್ಟಿದೆ ಅಂದ್ರೆ ಅವ್ರು ಬಯಸಿದ್ರೆ
ಕೆಲವೇ ಗಂಟೆಗಳಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಆತಂಕ ಚೈನಾದು. ಇದಲ್ಲದೆ ಈ ಹಿಂದೆ ಜೋ ಬಿಡೆನ್ ಅಮೆರಿಕದ ಉಪಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅವರು ಕೂಡ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಅಣ್ವಸ್ತ್ರಗಳನ್ನು ಪಡ್ಕೊಂಡ್ಬಿಡುವಷ್ಟು ಜಪಾನ್ ಶಕ್ತವಾಗಿದೆ ಅಂತ 2016ರಲ್ಲಿ ಅಮೆರಿಕದ PBS ಅನ್ನೋ ಸುದ್ದಿ ಸಂಸ್ಥೆಯ ಸಂದರ್ಶನದಲ್ಲಿ ಹೇಳಿದ್ರಂತೆ. ಈ ವಿಷಯವನ್ನು ಕೂಡ ಚೈನಾ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ. ಇನ್ನು ಜಪಾನ್ ಈ ರೀತಿಯ ಅತ್ಯಂತ ಶುದ್ಧ ಪ್ಲುಟೋನಿಯಂ ಅನ್ನ ಯಾವಾಗ ಸಿದ್ಧಪಡಿಸಿತು ಅನ್ನೋ ಬಗ್ಗೆ ಕೂಡ ಚೈನಾ ಒಂದಷ್ಟು ಮಾಹಿತಿಯನ್ನ ಹೊರಹಾಕ್ತಾ ಇದೆ. ಈ ಹಿಂದೆ ಅಂದ್ರೆ 1984ರ ಸುಮಾರಲ್ಲಿ ಜಪಾನ್ ಪರೀಕ್ಷಾರ್ಥ ನಾಗರಿಕ ಅಣುಸ್ಥಾವರವೊಂದನ್ನು ಸ್ಥಾಪನೆ ಮಾಡಿತು. ಇದು ಅಣು ಇಂಧನ ಹಾಗೂ ಇನ್ನಿತರ ಪರೀಕ್ಷೆಗಳಿಗಾಗಿ ಸ್ಥಾಪನೆ ಮಾಡಿದ ಸ್ಥಾವರ ಆಗಿತ್ತು. ಅದನ್ನ ಜೋಯೋ ಟೆಸ್ಟ್ ಸೈಟ್ ಅಂತ ಕರೀತಾರೆ. ಈ ಟೆಸ್ಟ್ ಸೈಟಲ್ಲಿ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ನಿರ್ಮಾಣ, ಅಲ್ಲಿ ಬಳಕೆಯಾಗಿರೋ ಅಣು ಇಂಧನದಿಂದ ಹೊರಬರುವ ವಿಕಿರಣದ ಪ್ರಮಾಣ ಹಾಗೂ ಆ ಅಣು ಇಂಧನವನ್ನು ಹೇಗೆಲ್ಲ ಆಕ್ಟಿವ್ ಮಾಡಬಹುದು ಅನ್ನೋದರ ಪ್ರಯೋಗಗಳು ನಡೆದು. ಇಂಥ ಹೊತ್ತಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಪರೀಕ್ಷೆಗಳು ಮುಗಿದ ನಂತರ ಉಳಿತಿದ್ದ ಅಣು ಇಂಧನ ಇರ್ತಿತ್ತಲ್ಲ, ಅದನ್ನೇ ಬಳಸಿಕೊಂಡು ಜಪಾನ್ ತನಗೆ ಬೇಕಾದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ಯೂಯಲ್ ಅನ್ನು ಸಿದ್ಧ ಮಾಡಿಟ್ಕೊಂಡಿದೆ. 1994ರ ಹೊತ್ತಿಗೆ ಜಪಾನ್ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸೋದಕ್ಕೆ ಬೇಕಾದಷ್ಟು ಪ್ಯೂರೆಸ್ಟ್ ಫಾರ್ಮಲ್ಲಿ ಪ್ಲುಟೋನಿಯಂ ಶುದ್ಧೀಕರಣವನ್ನು ಮಾಡಿ ಮುಗಿಸಿತ್ತು. ಇದರ ಜೊತೆಗೆ ಜಪಾನ್ ತನ್ನ ನಾಗರಿಕ ಪರಮಾಣು ಕಾರ್ಯಕ್ರಮಗಳಿಗೆ ಬೇಕಿರೋ ಅಣು ಇಂಧನಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಇಂಧನವನ್ನು ಯಾವಾಗಲೂ ಸ್ಟಾಕ್ ಇಟ್ಕೊಳ್ತಾ ಹೋಗುತ್ತೆ. ಇದು ಕೂಡ ಜಪಾನ್ನ ಅಣ್ವಸ್ತ್ರ ಕಾರ್ಯಕ್ರಮದ ಭಾಗ ಅಂತ ಇಲ್ಲಿ ಚೈನಾ ಹೇಳ್ತಾ ಇದೆ. ಗೆಳೆಯರೇ, ಇಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೋಬೇಕು ಅಂದರೆ ಅಣು ಇಂಧನವನ್ನು ಪ್ಯೂರಿಫೈ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಎನಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಅಣುವಿದ್ಯುತ್ ಸ್ಥಾವರಗಳಲ್ಲಿ LEU ಅಂದರೆ ಲೋ ಎನ್ರಿಚ್ಡ್ ಯುರೇನಿಯಂ ಅನ್ನು ಬಳಕೆ ಮಾಡ್ತಾರೆ. ಅದು 3-5% ಮಾತ್ರ ಶುದ್ಧೀಕರಣಕ್ಕೆ ಒಳಗಾಗಿರುತ್ತೆ. ಅದೇ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಬೇಕು ಅಂದರೆ ಅಣು ಇಂಧನವನ್ನು 90% ಶುದ್ಧೀಕರಣಕ್ಕೆ ಒಳಪಡಿಸಬೇಕಾಗಿ ಬರುತ್ತೆ. ಈ ಶುದ್ಧೀಕರಣದ ಕೆಲಸನೇ ತುಂಬಾ ಕಷ್ಟಕರ ಅಂತ ಹೇಳ್ತಾರೆ. ಇರಾನ್ ಕೂಡ ಸಾಕಷ್ಟು ವರ್ಷಗಳ ಪ್ರಯತ್ನದ ನಂತರ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸೋದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಇಂಧನ ಶುದ್ಧೀಕರಣದ ಕೆಲಸವನ್ನ ಮಾಡಿದೆ ಅನ್ನೋದು ಈಗ ಇಸ್ರೇಲ್ ಹಾಗೂ ಅಮೆರಿಕಗಳು ಇರಾನ್ ವಿರುದ್ಧ ಮಾಡ್ತಾ ಇರುವ ಆರೋಪ. ಅದೇ ಇಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಪ್ಲುಟೋನಿಯಂ ಪ್ಯೂರಿಫಿಕೇಷನ್ ಅನ್ನ ಜಪಾನ್ ಯಾವತ್ತೋ ಮಾಡಿಟ್ಕೊಂಡಿದೆ. ಈಗ ಅವರ ಬಳಿ ಇರುವ ಪ್ಯೂರೆಸ್ಟ್ ಫಾರ್ಮ್ನ ಪ್ಲುಟೋನಿಯಂ ಅನ್ನು ಬಳಸಿ ಸುಮಾರು 12 ಅಣು ಸಿಡಿತಲೆಗಳನ್ನು ಸಿದ್ಧಪಡಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 12 ಸಿಡಿತಲೆಗಳಲ್ಲಿ 1-2 ಚೈನಾದ ಮೇಲೆ ಬಿದ್ದರೂ ಕೂಡ ಚೈನಾ ಭಾಗಶಃ ನಾಶ ಆಗತ್ತೆ. ಹೀಗಾಗಿನೇ ಜಪಾನ್ ಅಣುಶಕ್ತಗೊಳ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಂತೆ ಚೈನಾ ಆತಂಕಕ್ಕೀಡಾಗ್ತಾ ಇರೋದು. ಇನ್ನು ಇದರ ಜೊತೆ ಚೈನಾದ ಆರ್ಮ್ಸ್ ಕಂಟ್ರೋಲ್ ಆ್ಯಂಡ್ ಡಿಸ್ಆರ್ಮ್ಮೆಂಟ್ ಅಸೋಸಿಯೇಷನ್ ಮತ್ತು ಚೈನಾದಲ್ಲಿನ ನ್ಯೂಕ್ಲಿಯರ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಜಪಾನ್ ಪ್ರಧಾನಿ ಸನೈ ತಕೈಚಿ ಅವರ ಇತ್ತೀಚಿನ ಮಾತುಗಳನ್ನು ಕೂಡ ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ತಕೈಚಿ ಅಧಿಕಾರಕ್ಕೆ ಬಂದ ನಂತರ ಜಪಾನ್ ತನ್ನ ನ್ಯೂಕ್ಲಿಯರ್ ಬಗ್ಗೆ ಇದ್ದ 3 ಸಿದ್ಧಾಂತಗಳನ್ನು ಮರುಪರಿಶೀಲಿಸಬೇಕಿದೆ ಅಂತ ಹೇಳಿದ್ರು. ಇತ್ತೀಚೆಗೆ ಚೈನಾದ ಥ್ರೆಟ್ ಹೆಚ್ಚಾಗ್ತಾ ಇದೆ. ಇಲ್ಲಿ ಚೈನಾ ತೈವಾನ್ ಮೇಲೆ ದಾಳಿ ಮಾಡಿದ್ದೇ ಆದರೆ ಚೈನಾದ ಮೇಲೆ ದಾಳಿಗೆ ಅಂದರೆ ತೈವಾನನ್ನು ಕಾಪಾಡೋದಕ್ಕೆ ಸಿದ್ಧ ಆಗಬೇಕಾಗುತ್ತೆ. ಹೀಗಾಗಿ ಆ ಶಕ್ತಿಯನ್ನು ನಾವು ಪಡ್ಕೋಬೇಕು ಅಂದರೆ ನಮ್ಮ ಬಳಿ ಅಣ್ವಸ್ತ್ರಗಳು ಕೂಡ ಇರಬೇಕು ಅನ್ನೋ ಮಾತುಗಳನ್ನು ತಮ್ಮ ಸಂಪುಟದ ಸಚಿವರಿಗೆ ತಕೈಚಿ ತಿಳಿಸಿದ್ದಾರೆ ಅನ್ನೋದನ್ನು ಕೂಡ ಚೈನಾ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಟೋಟಲಿ ಜಪಾನ್ ಸುಮಾರು 80 ವರ್ಷಗಳ ನಂತರ ಮತ್ತೆ ಅಗ್ರೆಸಿವ್ ಮೂಡಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಮೆರಿಕದ ನೆರಳಿನಿಂದ ಹೊರಬರಬೇಕು, ಸ್ವಂತ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಜಪಾನಿನ ಪ್ರಯತ್ನ ಇಲ್ಲಿ ಎದ್ದು ಕಾಣ್ತಾ ಇದೆ. ಜಪಾನ್ ಅಣುಶಕ್ತ ದೇಶ ಆಗ್ತಾ ಇರೋದು ಸಾಕಷ್ಟು ದೇಶಗಳ ಕಣ್ಣನ್ನ ಕೆಂಪು ಮಾಡಿದ್ರೆ ಮತ್ತಷ್ಟು ದೇಶಗಳು ಜಪಾನ್ ಕೂಡ ಅಣುಶಕ್ತ ಆಗ್ಲಿ ಬಿಡಿ ಅನ್ನೋ ಮನಸ್ಥಿತಿಯಲ್ಲಿವೆ. ಯಾಕೆಂದ್ರೆ ಜಪಾನ್ನ ಪಕ್ಕದಲ್ಲಿ ಇರೋ 3 ದೇಶಗಳಿಗಾಗಲೇ ಅಣ್ವಸ್ತ್ರಗಳನ್ನು ಹೊಂದಿವೆ. ಈ ಹಿಂದೆ ಜಪಾನ್ ಈ 3 ದೇಶಗಳ ಜೊತೆ ಕಾದಾಡಿತ್ತು. ಆ ಎಲ್ಲ ಯುದ್ಧಗಳಲ್ಲಿ ಜಪಾನೇ ಗೆದ್ದಿತ್ತು. ಸೊ ಜಪಾನ್ಗೆ ಈಗ ಆ 3 ದೇಶಗಳು ಕುತಂತ್ರವನ್ನ ಮಾಡಿಬಿಟ್ರೆ ಅನ್ನೋ ಭಯ ಶುರುವಾಗಿದೆ. ಅದರಲ್ಲೂ ಉತ್ತರ ಕೊರಿಯಾ ಹಾಗಾಗಿ ಜಪಾನ್ನ ನೆಲದ ಮೇಲೆ ಕ್ಷಿಪಣಿಗಳನ್ನು ಹಾರಿಸದೆ ಜಪಾನನ್ನ ಕೆಣಕುತ್ತಾ ಇರುತ್ತೆ. ಇನ್ನು ಚೈನಾ ಕೂಡ ತೈವಾನನ್ನ ಕೆಣಕೋ ಪ್ರತಿ ಬಾರಿಯೂ ಜಪಾನ್ನ ವಾಯು ಪ್ರದೇಶವನ್ನ ಜಪಾನ್ನ ಜಲಗಡೆಗಳನ್ನು ಉಲ್ಲಂಘನೆ ಮಾಡ್ತಾ ಇರುತ್ತೆ. ದಕ್ಷಿಣ ಚೀನಾ ಸಮುದ್ರ ಹಾಗೂ ಪೂರ್ವ ಚೀನಾ ಸಮುದ್ರದಲ್ಲಿ ಚೈನಾ ಜಪಾನನ್ನ ಕೆಣಕುತ್ತಲೇ ಇರುತ್ತೆ. ರಷ್ಯಾ ಏನೋ ಸದ್ಯಕ್ಕೆ ಸುಮ್ಮನಿದೆ, ಆದರೆ ಮುಂದೆ ಅವರು ಕೂಡ ಹೀಗೆ ಇರ್ತಾಳೆ ಅಂತೇನಿಲ್ಲ. ಹೀಗಾಗಿ ಜಪಾನ್ ಈಗ ತಾನೂ ಕೂಡ ತನ್ನ ಶಕ್ತಿಯನ್ನ ಬೆಳೆಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಇಲ್ಲಿ ಜಪಾನ್ನ ಈ ನಿರ್ಧಾರ ಚೈನಾದ ಆತಂಕ ಮತ್ತು ಸಿಟ್ಟಿಗೆ ಕಾರಣ ಆಗುತ್ತೆ. ಯಾಕೆಂದ್ರೆ ಚೈನಾ ಈ ಭಾಗದಲ್ಲಿ ತನ್ನನ್ನು ತಾನು ಅತಿ ಬಲಿಷ್ಠನಾಗಿ ಇಟ್ಕೋಬೇಕು ಅಂತ ಬಯಸುತ್ತೆ. ಆದರೆ ಜಪಾನ್ ಚೈನಾದ ಇದ್ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾ ಇದೆ. ಸ್ನೇಹಿತರೆ, ನಿಮಗೆ ಒಂದು ಮಾತು ನೆನಪಿರಲಿ, ಒಂದು ವೇಳೆ ಜಪಾನ್ ಅಣುಶಕ್ತ ರಾಷ್ಟ್ರ ಆದರೆ ಚೈನಾದ ಅಂತ್ಯ ಆವಾಗ್ಲಿಂದನೇ ಆರಂಭ ಆಗುತ್ತೆ.
ಇದಾಗಿತ್ತು ಸ್ನೇಹಿತರೆ ಜಪಾನ್ನ ಅಣ್ವಸ್ತ್ರ ಕುರಿತ ಮಾಹಿತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಹಾಗೂ ನೀವಿನ್ನೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.